Okay, dear students, in the last video, we were discussing about the prose written by Homo Kenyatta called The Gentleman of the Jungle. What happened in the story in the last video or in the last class? Simply, I am going to recall that whatever we discussed in the last session or in the last class. Simply, I am going to recall whatever I am going to, we discussed in the last class. See here, once upon a time, an elephant made a friendship with a man. One day, a heavy thunderstorm broke out. The elephant went to his friend who had a little hut at the edge of the forest and said to him, "My dear good man, will you please let me put my trunk inside your hut to keep it out of this torrential rain?" So as we discussed in the last video, ಒಂದಾನೊಂದು ಕಾಲದಲ್ಲಿ ಒಂದು ಆನೆ ಒಬ್ಬ ವ್ಯಕ್ತಿಯೊಂದಿಗೆ ಏನು ಮಾಡ್ತದೆ ಅಂತಂದರೆ ಸ್ನೇಹ ಸಂಪಾದನೆ ಮಾಡ್ತದೆ. ಆ ವ್ಯಕ್ತಿಗೆ ಆ ಫಾರೆಸ್ಟ್ನ ತುದಿ ಭಾಗದಲ್ಲಿ, ಕೊನೆಯ ಭಾಗದಲ್ಲಿ ಒಂದು ಸಣ್ಣ ಗುಡಿಸಲನ್ನು ಅವನು ಹೊಂದಿರ್ತಾನೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ಗುಡುಗು ಸಿಡಿಲು ಜೋರಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಗುಡುಗು ಮತ್ತು ಸಿಡಿಲು ಯಾವಾಗ ಜೋರಾಗಿ ಸಿಡಿಲು ಬರಲಿಕ್ಕೆ ಪ್ರಾರಂಭ ಆಯಿತೋ ಅಂಥ ಸಂದರ್ಭದಲ್ಲಿ ಈ ಒಂದು ಆನೆ ಅನ್ನುವಂಥದ್ದು ಆ ಗುಡಿಸಲಿಗೆ ಹೋಗಿ ಕೇಳ್ತದೆ, "ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮಿ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಆಫ್ ದ torrential rain." ಹೊರಗಡೆಗೆ ಧಾರಾಕಾರವಾಗಿರುವಂಥ ಮಳೆ ಬರ್ತಾ ಇದೆ, ಆ ಮಳೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಸೊಂಡಿಲನ್ನ ನಿನ್ನ ಒಂದು ಗುಡಿಸಲಿನ ಒಳಗಡೆಗೆ ಇಡ್ತೀನಿ, ಹಲೋ ಮಾಡ್ತೀಯಾ ದಯವಿಟ್ಟು ಅಂತಬಿಟ್ಟು ಆ ಒಂದು ಎಲಿಫೆಂಟ್ ಅನ್ನುವಂಥದ್ದು ಕೇಳ್ತದೆ. The man, seeing what situation his friend was in, replied, "My dear good elephant, my hut is very small, but there is a room for your trunk and myself. Please put your trunk in gently." ಓಕೆ, ಅವಾಗ ಮನುಷ್ಯ ಏನ್ ಮಾಡ್ತಾನೆ, ಆನೆಯ ಸ್ಥಿತಿಯನ್ನು ನೋಡಿ, ಆ ಒಂದು ಸಂದರ್ಭವನ್ನು ನೋಡಿ ಅವನು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದ್ರೆ, "ಓ ಮೈ ಡಿಯರ್ ಗುಡ್ ಎಲಿಫೆಂಟ್, ಓ ಒಳ್ಳೆಯ ಎಲಿಫೆಂಟ್, ನೀನು ನನ್ನ ಸ್ನೇಹಿತನಾಗಿದೆಯಾ, ಬಟ್ ಆದ್ರೆ ಏನಾಗುತ್ತೆ ಅಂದ್ರೆ ನನ್ನ ಗುಡಿಸಲು ಬಹಳಷ್ಟು ಚಿಕ್ಕದಾಗಿದೆ. ಆದರೂ ಪರವಾಗಿಲ್ಲ, ಇಲ್ಲಿ ಒಂದು ರೂಮು ನನಗೆ ಮತ್ತೆ ನಿನ್ನ ಸೊಂಡಿಲಿಗೆ ಮಾತ್ರ ಅವಕಾಶ ಇದೆ. ನೀನು ಬಹಳ ನಿಧಾನಕ್ಕೆ ನಿನ್ನ ಸೊಂಡಿಲನ್ನ ನನ್ನ ರೂಮ್ ಒಳಗಡೆಗೆ ಇಡು ಅಂತಬಿಟ್ಟು ಹೇಳ್ತೇನೆ ಮನುಷ್ಯ. The elephant thanked his friend, saying, "You have done me a good deed and one day I shall return your kindness." ಹಾಗೆ ಹೇಳಿದ ತಕ್ಷಣವಾಗಿ ಆನೆಗೆ ಬಹಳ ಸಂತೋಷವಾಗುತ್ತೆ. ಆನೆ ಹೇಳ್ತದೆ, "ಮೈ ಡಿಯರ್ ಫ್ರೆಂಡ್, ನನಗೋಸ್ಕರ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಳ್ಳೆಯ ಕೆಲಸವನ್ನು ನೀನು ನನಗೆ ಮಾಡಿದೀಯಾ. ನಿನ್ನ ಉಪಕಾರಕ್ಕೆ ಪ್ರತಿ ಉಪಕಾರವನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತದೆ. ನನಗೊಂದು ಅವಕಾಶ ಸಿಗುತ್ತೆ, ಅವಾಗ ನಿನ್ನ ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ನ ಹೇಳುತ್ತೆ. ಬಟ್ ವಾಟ್ ಫಾಲೋಡ್, ಆದ್ರೆ ಇದಾದ ನಂತರ ಏನಾಗುತ್ತೆ, as soon as the elephant put his trunk inside the hut, slowly pushed his head inside. ಆನೆ ಅನ್ನುವಂಥದ್ದು ತನ್ನ ಸೊಂಡಿಲನ್ನ ಒಳಗಡೆಗೆ ಹಾಕ್ತಲ್ಲ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿಧಾನಕ್ಕೆ ತನ್ನ ತಲೆಯನ್ನು ಕೂಡ ಆ ಒಂದು ಗುಡಿಸಲ ಒಳಗಡೆಗೆ ಹಾಕ್ಬಿಡ್ತದೆ. ಅಂಡ್ ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೈನ್. ಕೊನೆಗೆ ಇಡೀ ದೇಹನೇ ಆ ಒಂದು ಗುಡಿಸಲ ಒಳಗಡೆಗೆ ಹೋಗುತ್ತೆ, ಮನುಷ್ಯನನ್ನ ಎತ್ತಿ ಹೊರಗಡೆಗೆ ಬಿಸಾಕ್ಬಿಡುತ್ತದೆ. ಅಂಡ್ ದೆನ್ ಲೈ ಡೌನ್ ಕಂಫರ್ಟಬಲ್ ಇನ್ಸೈಡ್ ಹಿಸ್ ಫ್ರೆಂಡ್ಸ್ ಹಟ್. ಹೀಗೆ ಆನೆ ಅನ್ನುವಂಥದ್ದು ಗುಡಿಸಲಿನ ಒಳಗಡೆಗೆ ಹೋಗಿ ಕುತ್ಕೊಂಡು ಕಂಫರ್ಟಬಲ್ ಆಗಿ ಕುತ್ಕೊಂಡ್ಬಿಟ್ಟು ಆ ಸ್ನೇಹಿತನನ್ನ ಹೊರಗಡೆಗೆ ಹಾಕ್ಬಿಡ್ತದೆ, ಆ ಮನುಷ್ಯನನ್ನ ಹೊರಗಡೆಗೆ ಹಾಕುತ್ತೆ. ಮತ್ತೆ ಹೇಳುತ್ತದೆ ಏನಂತ, "ಮೈ ಡಿಯರ್ ಗುಡ್ ಫ್ರೆಂಡ್, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೈನ್." ಆನೆ ಮನುಷ್ಯನಿಗೆ ಹೇಳ್ತದೆ, "ಮಾನವ, ನಿನ್ನ ಒಂದು ಸ್ಕಿನ್ ಇದೆಯಲ್ಲ, ನಿನ್ನ ಚರ್ಮ ಅಂತಕ್ಕಂಥದ್ದು ನನ್ನ ಚರ್ಮಕ್ಕಿಂತ ಬಹಳಷ್ಟು ಹಾರ್ಡರ್ ಆಗಿದೆ. ಏನ್ ತೊಂದರೆ ಇಲ್ಲ, ಮಳೆ ಬಂದ್ರೂ ಕೂಡ ನಿನ್ನ ಒಂದು ಚರ್ಮಕ್ಕೆ ಏನೂ ಆಗೋದಿಲ್ಲ. And as there is not enough room for both of us, you can offer to remain in the rain while I am protecting my delicate skin from the hailstorm." ಓಕೆ, ಈ ಆಲೆಕಲ್ಲುಗಳಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ನನ್ನ ಚರ್ಮವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾನು ಈ ಗುಡಿಸಲು ಒಳಗಡೆಗೆ ಇರ್ತೀನಿ. ಆದ್ರೆ ನಿನಗೇನು ಸಮಸ್ಯೆ ಇಲ್ಲ, ಯಾಕಂದ್ರೆ ನಿನ್ನ ಸ್ಕಿನ್ ಬಹಳಷ್ಟು ಹಾರ್ಡ್ ಇದೆ ಅಂತ ಬಿಟ್ಟು ಈ ತರ ಆನೆ ಹೇಳುತ್ತೆ. ಬಟ್ ಒರಿಜಿನಲಿ ಓ ಸ್ಕಿನ್ ಈಸ್ ವೆರಿ ಹಾರ್ಡರ್. The man's skin is not harder. The elephant's skin is very harder as compared to the human skin. ಮನುಷ್ಯನಿಗೆ ಹೋಲಿಸಿದ್ರೆ ಅದರ ಸ್ಕಿನ್ ಬಹಳ ಹಾರ್ಡ್ ಆಗಿರ್ತದೆ. ಆದರೆ ಆ ಒಂದು ಉಪಾಯವನ್ನ ಎಲಿಫೆಂಟ್ ಮಾಡ್ತಾ ಇದೆ, ಹೀಗೆ ಹೊರಗಡೆಗೆ ಆಗ್ತದೆ ಅಂತ ಒಂದು ದುರ್ಬುದ್ಧಿಯನ್ನು ಹೊಂದಿರತಕ್ಕಂತಹ ಎಲಿಫೆಂಟ್ ಆಗಿದೆ. The man, seeing what his friend had done to him, started to grumble. The animals in the nearby forest heard the noise and came to see what was the matter. All stood around listening to the heated argument between the man and his friend, the elephant.
In this turmoil, the lion came along roaring and said in a loud voice, "Don't you all know that I am the king of the jungle? How dare anyone disturb the peace of my kingdom?" So when the man came out of the when man came out of that hut, when he was flung out by the elephant in ಹೊರಗಡೆ ಬಂದಾಗ ಏನಪ್ಪ ಅಂದ್ರೆ he was totally disappointed. Man was totally disappointed because hut belongs to the man and possession belongs to the man. But even though that elephant requested the man to put his trunk inside the room, then he slowly pushed his head, then the whole body was inside the hut. Then the man was flung out by an elephant. He was very disappointed. The man was very disappointed, and man started to grumble. Man started shouting at the elephant ವಿರುದ್ಧವಾಗಿ ಅವನು ಕೂಗಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಈ ತರ ಆಗ್ತಿದ್ದಂತೆ ಏನಾಗ್ತದೆ ಅಂತ ಹೇಳಿದ್ರೆ, the animals in the nearby forest heard the noise and came to see what was the matter. ಏನು ಇಷ್ಟೊಂದು ಗಲಾಟೆ ಆಗ್ತಾ ಇದೆ ಅಲ್ಲ ಅಂತ ಬಿಟ್ಟು all animals nearby the forest came near the hut. ಆ ಒಂದು ಗುಡಿಸಲ ಹತ್ರ ಬರ್ತದೆ. Okay, all stood around listening to the heated argument between the man and his friend elephant. ಆ ಎಲ್ಲ ಪ್ರಾಣಿಗಳು ಏನ್ ಮಾಡಿದ್ವು ಅಂತ ಹೇಳಿದ್ರೆ, ಆ ಮನುಷ್ಯ ಮತ್ತು ಎಲಿಫೆಂಟ್ ನಡುವೆ ನಡೀತಕ್ಕಂತ ಆ ಜಗಳವನ್ನು ನೋಡ್ಕೊಂತ ನಿಂತ್ಕೊಂಡ್ಬಿಡ್ತಾರೆ. In this turmoil the lion came along roaring and said in a loud voice. ಏನು ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಲ್ಲ. Turmoil means disturbance. In this disturbance, the king of the forest is lion who came along roaring. Okay, roaring ಮಾಡ್ತಾ ಬಂದ್ಬಿಡ್ತವೆ. ಏನಿದು ಇಷ್ಟೊಂದು ಗಲಾಟೆ ಆಗ್ತಿದೆ ಅಂತ ಸಿಂಹ ಗರ್ಜನೆ ಮಾಡ್ಕೊಳ್ತಾ ಬರ್ತಾ ಇದೆ. and said in a loud voice, ಒಂದು ಜೋರಾದ ಧ್ವನಿಯಲ್ಲಿ ಹೇಳ್ತಾ ಇದೆ. ಆ ಎಲಿಫೆಂಟ್ ಹೇಳ್ತದೆ ಏನಂತ, "Don't you all know that I am the king of the jungle? How dare anyone disturb the peace of my kingdom? Don't you all know that I am the king of the jungle? ಈ ಕಾಡಿನ ರಾಜ ನಾನೆಂತ ಯಾರು ಗೊತ್ತಿಲ್ವಾ ನಿಮಗೆ? How dare anyone disturb the peace in my kingdom? ನನ್ನ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನು ಕದಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ನಾನು ಈ ಕಾಡಿನ ರಾಜ ಅಂತ ಗೊತ್ತಿಲ್ವಾ ನಿಮಗೆ ಅಂತ ಕೂಗ್ತಾ ಏನ್ ಮಾಡಿದೆ ಅಂದರೆ, ಲಯನ್ ಕೇಮ್ ಅಲಾಂಗ್ ರೋರಿಂಗ್. Then what happened? On hearing this, elephant, who was one of the high ministers in the jungle kingdom, replied in a soothing voice and said, "My lord, there is no disturbance of the peace in your kingdom. I have only been having a little discussion with my friend here as to the possession of this little hut which your lordship sees me occupying." ಅವಾಗ ಯಾರು ಗಲಾಟೆ ಮಾಡ್ತಾ ಇದ್ದೀರಾ, ನನ್ನ ಒಂದು ಸಾಮ್ರಾಜ್ಯದಲ್ಲಿ ಶಾಂತಿ ಕದಡ ಕೆಲಸ ಮಾಡ್ತೀರಾ, ಗೊತ್ತಾಗೋದಿಲ್ವಾ ನಾನು ಈ ಕಾಡಿನ ರಾಜ, ಗೊತ್ತಿಲ್ವಾ ನಿಮಗೆ ಅಂತೇಳ್ಬಿಟ್ಟು ಸಿಂಹ ಯಾವಾಗ ಬರ್ತದೋ ಅಂತ ಸಂದರ್ಭದಲ್ಲಿ ಆನ್ ಹಿಯರಿಂಗ್ ದಿಸ್ ದ ಎಲಿಫೆಂಟ್, ಇದನ್ನ ಕೇಳಿರ್ತಕ್ಕಂಥ ಎಲಿಫೆಂಟು ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್. ಆ ಕಾಡು ಅನ್ನುವಂಥ ಒಂದು ಸಾಮ್ರಾಜ್ಯಕ್ಕೆ ಬೇರೆ ಬೇರೆ ಮಂತ್ರಿಗಳೆಲ್ಲ ಇದ್ರೆ ಈ ಆನೆನೂ ಕೂಡ ಒಬ್ಬ ಹೈ ಮಿನಿಸ್ಟರ್ ಆಗಿತ್ತು ಅಂತೇಳಿ, ಅಂದ್ರೆ ಒಬ್ಬ ಉನ್ನತ ಮಂತ್ರಿ ಸ್ಥಾನವನ್ನು ಕೂಡ ಪಡ್ಕೊಂಡಿತ್ತು ಆನೆ. ಹೇಳ್ತಾ ಇದೆ, ರಿಪ್ಲೈಡ್ ಇನ್ ಅ ಸೂಥಿಂಗ್ ವಾಯ್ಸ್ ಅಲ್ಲಿ ಹೇಳ್ತಾ ಇದೆ, said, "My lord, there is no disturbance of the peace in your kingdom." ಹೇ ರಾಜ, ನಿನ್ನ ಸಾಮ್ರಾಜ್ಯದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂತಹದ್ದು ಏನಿಲ್ಲ, ಶಾಂತಿಯನ್ನು ಯಾರು ಕೂಡ ಕದಡ್ತಾ ಇಲ್ಲ ಇಲ್ಲಿ. I have only been having a little discussion with my friend here as to the possession of this little hut. ಅಂದ್ರೆ ಈ ಒಂದು ಗುಡಿಸಲು ಯಾರಿಗೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಡಿಸ್ಕಷನ್ ಮಾತ್ರ ನಾನು ಮಾಡ್ತಾ ಇದ್ದೆ ಈ ಮನುಷ್ಯನೊಂದಿಗೆ ಅಂತ ಹೇಳ್ತದೆ. ಈ ಮನುಷ್ಯನೊಂದಿಗೆ ಈ ಗುಡಿಸಲು ನಂದು ಅಥವಾ ಅವಂದು ಅಂತ ಒಂದು ಸಣ್ಣ ಡಿಸ್ಕಷನ್ ಮಾಡ್ತಾ ಇದ್ವಿ. ನಿನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಕದಡುವಂತ ಕೆಲಸವನ್ನು ಯಾರು ಕೂಡ ಮಾಡ್ತಾ ಇಲ್ಲ ರಾಜ ಅಂತೇಳ್ಬಿಟ್ಟು ಎಲಿಫೆಂಟ್ ಟೋಲ್ಡ್ ಟು ಲಯನ್. ಹೇಳ್ತದೆ, The lion who wanted to have a peace and tranquility in his kingdom replied in a noble voice, saying, "I command my minister to appoint a commission of inquiry to go thoroughly into this matter and report accordingly." ಇದನ್ನ ಕೇಳಿದ ತಕ್ಷಣವಾಗಿ ಲಯನ್ ಹೇಳುತ್ತೆ, ಎಲಿಫೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಈ ಗುಡಿಸಲು ಈಗ ನಾನು ಇರ್ತಕ್ಕಂಥ ಗುಡಿಸಲು ಇದು ಮನುಷ್ಯನಿಗೆ ಸೇರ್ಬೇಕಾಗಿದ್ದು ಅಥವಾ ನನಗೆ ಸೇರ್ಬೇಕಾಗಿದ್ದು ಅಂತೇಳಿ ಒಂದು ಸಣ್ಣ ಡಿಸ್ಕಷನ್ ಇಟ್ಕೊಂಡಿದೀವಿ, ಆದ್ರೆ ಶಾಂತಿನ ಕದಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ರಾಜ ಅಂತ ಹೇಳಿದ ತಕ್ಷಣವಾಗಿ ಸಿಂಹ ಹೇಳ್ತದೆ, The lion who wanted to have a peace and tranquility in his kingdom, ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯೇ ಇರಬೇಕು ಅನ್ನುವಂತ ಒಂದು ಭಾವನೆಯಿಂದ ಇರತಕ್ಕಂಥ ಲಯನ್ ಏನಿರ್ತದೆ, ರಿಪ್ಲೈಡ್ ಇನ್ ನೋಬಲ್ ವಾಯ್ಸ್ ಅಲ್ಲಿ ಹೇಳ್ತದೆ, "I command my minister to appoint a commission of inquiry to go thoroughly into this matter and report accordingly." ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈಗ ನಾನು ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನ
ಪ್ರಾರಂಭ ಮಾಡ್ತೀನಿ. ಕಮಿಷನ್ ಆಫ್ ಎನ್ಕ್ವೈರಿಯನ್ನ ಮಾಡ್ತೀನಿ, ಅಂದ್ರೆ ಒಂದು ವಿಚಾರಣಾ ಸಮಿತಿಯನ್ನ ರಚನೆ ಮಾಡ್ತೀನಿ. ವಿಚಾರಣಾ ಸಮಿತಿಯನ್ನ ರಚನೆ ಮಾಡ್ತೀನಿ. ಆ ವಿಚಾರಣಾ ಸಮಿತಿ ಅನ್ನುವಂಥದ್ದು ಈ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ, ಆ ವಿಚಾರಣಾ ಸಮಿತಿ ಅನ್ನುವಂಥದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಏನ್ ಮಾಡಬೇಕು ಅಂದ್ರೆ ವಿಚಾರಣೆಯನ್ನ ನಡೆಸಿ ಈ ಗುಡಿಸಲು ಎಲಿಫೆಂಟ್ಗೆ ಸೇರ್ಬೇಕಾಗಿದ್ದು ಅಥವಾ ಮನುಷ್ಯನಿಗೆ ಸೇರ್ಬೇಕಾಗಿತ್ತು ಅನ್ನುವಂತಹ ಒಂದು ರಿಪೋರ್ಟ್ ಅನ್ನು ಆದಷ್ಟು ಬೇಗ ಕೊಡ್ಲೇಬೇಕು ನನಗೆ ಅಂತ ಹೇಳ್ಬಿಟ್ಟು ಲಯನ್ ಹೇಳುತ್ತೆ. ನೆಕ್ಸ್ಟ್ ಏನಾಯ್ತು? ಈ ದೆನ್ ಟರ್ನ್ ಟು ದ ಮ್ಯಾನ್ ಅಂಡ್ ಸೆಡ್, ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ಒಂದು ವಿಚಾರಣಾ ಸಮಿತಿಯನ್ನು ರಚನೆ ಮಾಡ್ತೀನಿ. ರಚನೆ ಮಾಡಿಬಿಟ್ಟು ಆದಷ್ಟು ಬೇಗ ವಿಚಾರಣಾ ಸಮಿತಿ ಅನ್ನುವಂಥದ್ದು ವಿಚಾರಣೆಗಳನ್ನ ಮಾಡಿಬಿಟ್ಟು ಈ ಗುಡಿಸಲು ಯಾರಿಗೆ ಸೇರ್ಬೇಕಾಗಿದ್ದಂತ ಮಾಹಿತಿಯನ್ನು ಕೊಡ್ತದೆ. ಅದಿರಲಿ ಅಂತ ಬಿಟ್ಟು ಲಯನ್ ಮನುಷ್ಯನ ಕಡೆಗೆ ತಿರುಗುತ್ತೆ. ಆ ಲಯನ್ ಮನುಷ್ಯನ ಕಡೆಗೆ ತಿರುಗಿ ಹೇಳ್ತಾ ಇದೆ, ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ನನ್ನ ಜನರೊಂದಿಗೆ ನೀನು ಸ್ನೇಹ ಸಂಪಾದನೆ ಮಾಡಿ ಒಳ್ಳೆ ಕೆಲಸ ಮಾಡಿದೀಯಾ, ಬಹಳ ಸಂತೋಷ ಆಗುತ್ತೆ. ಸ್ಪೆಷಲಿ ವಿತ್ ಅನ್ ಎಲಿಫೆಂಟ್, ಆದ್ರಲ್ಲೂ ಎಲಿಫೆಂಟ್ ಅಂತ ಒಂದು ಪ್ರಾಣಿಯೊಂದಿಗೆ ನೀನು ಏನ್ ಮಾಡಿದೀಯಾ ಅಂತಂದ್ರೆ ಸಂಬಂಧವನ್ನ, ಅಂದ್ರೆ ಒಂದು ಸ್ನೇಹವನ್ನ ಬೆಳೆಸಿದೀಯಾ. ಹೂ ಇಸ್ ಒನ್ ಆಫ್ ಮೈ ಹಾನರಬಲ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್. ಈ ಒಂದು ರಾಜ್ಯದ, ಈ ಒಂದು ಸಾಮ್ರಾಜ್ಯದ ಒಬ್ಬ ಮಿನಿಸ್ಟರ್ ಕೂಡ ಅವರು ಆಗಿದ್ದಾರೆ. ಹೈ ಮಿನಿಸ್ಟರ್, ಆನರಬಲ್, ಗೌರವಾನ್ವಿತವಾಗಿರ್ತಕ್ಕಂಥ ಮಂತ್ರಿಗಳಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಅಂಥವರೊಂದಿಗೆ ನೀನು ಮನುಷ್ಯರಾಗಿರ್ತಕ್ಕಂಥ ನೀನು ನನ್ನ ಜನರೊಂದಿಗೆ ಸ್ನೇಹ ಸಂಪಾದನೆ ಮಾಡ್ಕೊಂಡಿದ್ದೀಯಾ, ಬಹಳ ಸಂತೋಷ ಆಗಿದೆ ಅದಕ್ಕೆ ಅಂತ ಬಿಟ್ಟು ಹೇಳ್ತಾ ಇದ್ದಾನೆ. ಡು ನಾಟ್ ಗ್ರಂಬಲ್ ಎನಿಮೋರ್, ಮತ್ತೆ ಕೂಗಾಡೋದು ಕಿರಿಚಾಡೋದು ಮಾಡಕ್ ಹೋಗ್ಬೇಡ ಮನುಷ್ಯ. ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಯು, ನೀನು ನಿನ್ನ ಗುಡಿಸಲನ್ನ ಕಳ್ಕೊಂಡಿಲ್ಲ. ಯು ಹ್ಯಾವ್ ನಾಟ್ ಲಾಸ್ಟ್ ಯುವರ್ ಹಟ್, ಯುವರ್ ಹಟ್ ಈಸ್ ಯುವರ್ಸ್ ಹಟ್. ಓಕೆ, ನೀನು ಗುಡಿಸಲನ್ನ ಕಳ್ಕೊಂಡಿಲ್ಲ. ಓಕೆ, ನಾನು ನಿನಗೆ ನ್ಯಾಯವನ್ನು ಒದಗಿಸ್ಕೊಡ್ತೀನಿ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್. ಓಕೆ, ಈಗ ಕಮಿಷನ್ ಆಫ್ ಎನ್ಕ್ವೈರಿಯನ್ನು ನಾನು ಏನು ಮಾಡಿದ್ದೀನಿ, ಪ್ರಾರಂಭ ಮಾಡಿದ್ದೀನಿ. ಒಂದು ತೀರ್ಮಾನಕ್ಕೆ ಬರ್ತಾರೆ, ಖಂಡಿತ ಕೂಡ ನಿನಗೆ ಸೇರುತ್ತದು ಅಂತ ಬಿಟ್ಟು ಹೇಳ್ತಾ ಇದ್ದೇನೆ. ಅಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ಐ ಆಮ್ ಶೂರ್ ದಟ್ ಯು ವಿಲ್ ಬಿ ಪ್ಲೀಸ್ ವಿತ್ ದ ಫೈಂಡಿಂಗ್ಸ್ ಆಫ್ ಕಮಿಷನ್. ನಾನು ಹೇಳ್ತಾ ಇದ್ದೀನಿ, ವಿಚಾರಣಾ ಸಮಿತಿ ಅನ್ನುವಂಥದ್ದು ನಿನಗೆ ಸಂಪೂರ್ಣವಾಗಿರತಕ್ಕಂಥ ನ್ಯಾಯವನ್ನು ನಿನಗೆ ಕೊಟ್ಟೇ ಕೊಡುತ್ತೆ. ನೀನು ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದೀಸ್ ಸ್ವೀಟ್ ವರ್ಡ್ಸ್ ಫ್ರಮ್ ದ ಕಿಂಗ್ ಆಫ್ ದ ಜಂಗಲ್ and innocently waited for his opportunity in belief that the naturally it would be returned to him. ಓಕೆ, ಅವಾಗ ಹೇಳ್ತದೆ, ಇವನು ಲಯನ್ ಹೇಳ್ತದೆ, ಆ ವಿಚಾರಣಾ ಸಮಿತಿ ಅನ್ನುವಂಥದ್ದು ನಿನಗೆ ನ್ಯಾಯವನ್ನ 100% ಕೊಟ್ಟೇ ಕೊಡುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಐ ಆಮ್ ಶೂರ್ ದಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದೀಸ್ ಸ್ವೀಟ್ ವರ್ಡ್ಸ್ ಫ್ರಮ್ ದ ಕಿಂಗ್ ಆಫ್ ದ ಜಂಗಲ್. ಆ ಕಾಡಿನ ರಾಜನ ಪದಗಳನ್ನ, ವಾಕ್ಯಗಳನ್ನ ಕೇಳಿ ಬಹಳಷ್ಟು ಖುಷಿಯಾಗ್ಬಿಡ್ತಾನೆ ಮನುಷ್ಯ. ಅಯ್ಯೋ, ಈ ಲಯನ್ ಅಂತಕ್ಕಂಥದ್ದು ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನ ಮಾಡಿದೆ. ದಟ್ ಕಮಿಷನ್ ಆಫ್ ಎನ್ಕ್ವೈರಿ ವಿಲ್ ಡೆಫಿನೆಟ್ಲಿ ರಿಟರ್ನ್ ಮೈ ಹಾರ್ಟ್ ಬ್ಯಾಕ್ ಟು ಮೀ. ನ್ಯಾಚುರಲಿ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟ್ರಗಲ್ ಫಾರ್ ದಿಸ್. ಹೊಡೆದಾಡಂತ ಅವಶ್ಯಕತೆ ಇಲ್ಲ. ಅಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಗ್ರಂಬಲ್ ಎನಿಮೋರ್ ಬಿಕಾಸ್ ಲಯನ್ ಓನ್ಲಿ ಟೋಲ್ಡ್ ಮಿ ದಟ್ ಕಮಿಷನ್ ಆಫ್ ಎನ್ಕ್ವೈರಿ ವುಡ್ ಬಿ ಇನ್ ಮೈ ಫೇವರಬಲ್. ಸೊ ಕಮಿಷನ್ ಆಫ್ ಎನ್ಕ್ವೈರಿ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಂಡ್ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಹಿಸ್ ಅಪರ್ಚುನಿಟಿ ಇನ್ ದ ಬಿಲೀಫ್ ದಟ್ ನ್ಯಾಚುರಲಿ ದ ಹಾರ್ಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಆ ಗುಡಿಸಲಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಸಂತೋಷದಲ್ಲಿ ಕೂಡ ಇದ್ದಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಇದೆ ಅಷ್ಟೇ. ದ ಎಲಿಫೆಂಟ್ obeying the command of his minister got busy with the other minister to appoint the commission of inquiry. The following elders of the jungle were appointed to sit in a commission. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿ ತನಕ ಆಗಿತ್ತಲ್ವಾ? ಇಲ್ಲಿ ತನಕ ಆಗಿತ್ತು. ದ ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ದ ಎಲಿಫೆಂಟ್ obeying, ಆ ಎಲಿಫೆಂಟ್ ಕೂಡ ಒಪ್ಕೊಳ್ತದೆ. ಎಲಿಫೆಂಟ್ obeying the command of his master got busy with the other minister to appoint the commission of inquiry. ಇದಾದ ತಕ್ಷಣವಾಗಿ ಎಲಿಫೆಂಟ್ ಆಲ್ಸೋ ಬಿಕಮ್ ವೆರಿ ಬಿಸಿ ಬಿಕಾಸ್ ದ ಲಯನ್, ದ ಕಿಂಗ್ ಆಫ್ ದ ಜಂಗಲ್, ಹ್ಯಾಸ್ ಆಲ್ರೆಡಿ ಟೋಲ್ಡ್ that commission of inquiry is to be established as early as possible, but it is to be done by an elephant. ಈಗ ಆ ಎಲಿಫೆಂಟ್ ಬಹಳ ಬ್ಯುಸಿ ಆಗಿಬಿಟ್ಟಿದೆ. ಅಯ್ಯೋ, ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಮಾಡಲೇಬೇಕು, ಆ ಕಮಿಷನ್ ಆಫ್ ಎನ್ಕ್ವೈರಿಯನ್ನ ಪ್ರಾರಂಭ ಮಾಡಬೇಕೀಗ. ಅದಕ್ಕೋಸ್ಕರ ಎಲಿಫೆಂಟ್ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಎಲಿಫೆಂಟ್ ಗಾಟ್ ಬ್ಯುಸಿ ವಿತ್ ಅದರ್ ಮಿನಿಸ್ಟರ್ಸ್, ಎಲ್ಲ ಮಿನಿಸ್ಟರ್ಗಳ ಜೊತೆಗೆ ಬ್ಯುಸಿ ಆಗಿಬಿಟ್ಟಿದೆ. ಬರೀಪ್ಪ ಕಮಿಷನ್ ಆಫ್ ಎನ್ಕ್ವೈರಿಗೆ ಯಾರ್ಯಾರು ಬರ್ತೀರಾ ಅಂತ ಬಿಟ್ಟೆಲ್ಲ ಸೇರಿಸ್ಕೊಂಡಿದೆ. ಅಲ್ಲಿ ಯಾರ್ಯಾರಿದ್ರು ಆ ಕಮಿಷನ್ ಅಲ್ಲಿ? What are the ministers were there in that commission ಅಂತ ನೋಡೋದಾದ್ರೆ, the following elders of the jungle were appointed to sit in the commission. ಯಾರ್ಯಾರಿದ್ರು ನೋಡಿ ಕಮಿಷನ್? ಇಟ್ಸ್ ವೆರಿ ಇಂಪಾರ್ಟೆಂಟ್, ಕೀಪ್ ಇನ್ ದ ಮೈಂಡ್. ಮಿಸ್ಟರ್ ರೈನೋಸಾರಸ್, ಮಿಸ್ಟರ್ ಬಫೆಲೋ, ಮಿಸ್ಟರ್ ಅಲಿಗೇಟರ್, the honorable
Mr. Fox, Honorable Mr. Fox, and Mr. Leopold. These are the 5 members were there in that commission of inquiry. How many members were there in the commission of inquiry? 5 members were there in the commission of inquiry. Okay, commission of inquiry in which there were 5 members. Shall we have a look on them again? Mr. Rhinoceros, Mr. Buffalo, Mr. Rhinoceros, Mr. Buffalo, Mr. Alligator, and Honorable Mr. Fox. And Mr. Fox is a chairman of that commission. And next, Leopold. Leopold is the secretary. Leopold is the secretary. This is the commission of inquiry. How many members were there in the commission of inquiry? The 5 members were there in the commission of inquiry. Who are there? Or else the first come to the who is the chairman of that inquiry? Chairman of that commission of inquiry is Mr. Fox. Honorable Mr. Fox is the chairman. Fox is the chairman. Secondly, who is the secretary of the commission? Secretary of the commission is Mr. Leopold. What are the rest of other members of the commission of inquiry? Rhinoceros, buffalo, alligator. Rhinoceros, buffalo, and alligator. Okay. On seeing the personnel, the man protested and asked if it was not necessary to include in this commission of a member from his side. See, here what happened. Okay, however, elephant got busy with arranging these members to a ಕಮಿಷನ್ ಆಫ್ ಎನ್ಕ್ವೈರಿ. ಒಂದು ಕಮಿಷನ್ ಆಫ್ ಎನ್ಕ್ವೈರಿಗೆ ಯಾರ್ಯಾರು ಇರಬೇಕು ಅನ್ನುವಂಥ ತೀರ್ಮಾನವನ್ನ ಎಲಿಫೆಂಟ್ ತಗೊಳ್ತು. ಅದ್ರ ಪ್ರಕಾರವಾಗಿ ಮಿಸ್ಟರ್ ಫಾಕ್ಸ್ಗೆ ಚೇರ್ಮನ್ ಮಾಡಿತು. ಅದ್ರ ಪ್ರಕಾರವಾಗಿ ಲಿಯೋಪಾರ್ಡ್ಗೆ ಸೆಕ್ರೆಟರಿ ಮಾಡಿತು. ಅದರ ಪ್ರಕಾರವಾಗಿ ಮಿಸ್ಟರ್ ಅಲಿಗೇಟರ್ ಆಗಿರ್ಬೋದು, ಬಫೆಲ್ ಆಗಿರ್ಬೋದು ಮತ್ತು ರೈನಸರ್ ಆಗಿರ್ಬೋದು ಅವರನ್ನ ಮೆಂಬರ್ಸ್ ಅನ್ನಾಗಿ ಮಾಡಿತು. ಇದನ್ನೆಲ್ಲ ನೋಡಿರ್ತಕ್ಕಂಥ ಮನುಷ್ಯ ಕೇಳ್ತಾನೆ, ಆನ್ ಸೀಯಿಂಗ್ ದ ಪರ್ಸನಲ್ the man protested and asked if it was not necessary to include in this commission a member from his side. ಆ ಮನುಷ್ಯ ಕೇಳ್ತಾನೆ, ಎಲ್ಲರೂ ನೀವ್ಯಾಕೆ ಬಿಟ್ರಲ್ಲ, ಮತ್ತೆ ನಾನು ಇರೋದು ಬೇಡವಾ, ಎಲ್ಲ ನಿಮ್ಮ ಕುಲದವರೇ ಆಗಿಬಿಟ್ಟಿದ್ದೀರಾ. ಲಿಯೋಪಾರ್ಡ್ ಆಗಿರ್ಬೋದು, ಅಲಿಗೇಟರ್ ಆಗಿರ್ಬೋದು, ರೈನೋಸರಸ್ ಆಗಿರ್ಬೋದು, ಲಿಯೋಪಾರ್ಡ್ ಆಗಿರ್ಬೋದು. ಓಕೆ, ಆಲ್ ಆಫ್ ಯು ಆರ್ ಬಿಲಾಂಗಿಂಗ್ ಟು ಎ ಸಿಂಗಲ್ ಸೇಮ್ ಕಮ್ಯುನಿಟಿ. Who is from human being? ಮನುಷ್ಯನಿಂದ ಯಾರು ಕೂಡ ಆಗಿಲ್ಲ. How can I expect what is a justification from you people? ನಿಮ್ಮಿಂದ ನಾನು ಹೇಗೆ ನಿರೀಕ್ಷೆ ಮಾಡಿದಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಹೇಳ್ತಾನೆ. ಬಟ್ he was told that it was impossible. ಹಂಗಂದ ತಕ್ಷಣವಾಗಿ ಆ ಕಾಡಿನ ಆ ಪ್ರಾಣಿಗಳಲ್ಲಿ ಹೇಳ್ಬೋದು, ನೋ, ಇದು ಯಾವ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. Since no one from his side was well enough educated to understand the intricacy of the jungle law. ಇಲ್ಲ, ಯಾವ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ. ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಮನುಷ್ಯರನ್ನ ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಇನ್ಕ್ಲೂಡ್ ದ ಹ್ಯೂಮನ್ ಬೀಯಿಂಗ್ಸ್ ಇನ್ ಟು ದಿಸ್ ಕಮಿಷನ್. ಡು ಯು ನೋ ವೈ? ಬಿಕಾಸ್ ದ ಹ್ಯೂಮನ್ ಬೀಯಿಂಗ್ಸ್ ಡು ನಾಟ್ ವೆಲ್ ಎಜುಕೇಟೆಡ್ ಅಬೌಟ್ ದ ಇಂಟ್ರಿಕ್ರೆಸಿ ಆಫ್ ದಿಸ್ ಜಂಗಲ್. ಒಂದು ಕಾಡಿನ ರಹಸ್ಯಗಳ ಬಗ್ಗೆ, ಕಾಡಿನ ಕಾನೂನುಗಳ ಬಗ್ಗೆ ಮನುಷ್ಯರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಇನ್ಕ್ಲೂಡ್ ದ ಹ್ಯೂಮನ್ ಬೀಯಿಂಗ್ಸ್ ಇನ್ ಟು ದಿಸ್ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಮಾಡಿ ಹೇಳ್ಬಿಡ್ತದೆ. ನೋಡಿ ಏನ್ ಹೇಳ್ತಾರೆ, ಸಿನ್ಸ್ ನೋ ಒನ್ ಫ್ರಮ್ ಈಸ್ ಸೈಡ್ ವಾಸ್ ವೆಲ್ ಎನಫ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕೆಸಿ ಆಫ್ ದ ಜಂಗಲ್ ಲಾ. ಹಿಯರ್ ಇಂಟ್ರಿಕೆಸಿ ಮೀನ್ಸ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಜಂಗಲ್. ಅಂದ್ರೆ ಕಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಜಟಿಲವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಈ ಮನುಷ್ಯರು ಅರ್ಥ ಮಾಡ್ಕೊಳ್ಳೋಷ್ಟು ಎಜುಕೇಶನ್ ಅವ್ರಿಗೆ ಇರೋಲ್ಲ ಅಂತಬಿಟ್ಟು ಎಲ್ಲ ಪ್ರಾಣಿಗಳು ಮನುಷ್ಯನಿಗೆ ಹೇಳ್ತಾ ಇರೋದು. ಹಾಗಾಗಿ ನಿಮ್ಗೆ ಆಗಲ್ಲ. ಫರ್ದರ್ that there was nothing to fear. For members of the commission were all men of the repute for their impartiality in justice. ಮತ್ತು ಮನುಷ್ಯನಿಗೆ ಹೇಳ್ತಾರೆ, ಆಮೇಲೆ ಮನುಷ್ಯನ ಇರಬೇಕು ಅಂತ ಏನಿಲ್ಲಪ್ಪ, ಮನುಷ್ಯ ನೀನೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಮನುಷ್ಯ ನೀನು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸ್ಕಾಲರ್ಸ್ಗಳು, ಎಲ್ಲರೂ ಕೂಡ ವಿಸ್ಡಮ್, ಯಾರು ಸಾಕಷ್ಟು ಬುದ್ಧಿವಂತರಿದ್ರು ನಮ್ಮ ಕಾಡಿನಲ್ಲಿ ಅಂಥವರೇ ಈ ಕಮಿಷನಲ್ಲಿ ಇರೋದ್ರಿಂದ ಎಲ್ಲದನ್ನು ಕೂಡ ಅಳತೆ ಮಾಡಿ ಯಾವುದು ಸರಿ ಯಾವುದು ತಪ್ಪಂತ ನೋಡಿ ನ್ಯಾಯದ ಪರವಾಗಿ ಎಲ್ಲರೂ ಕೂಡ ಇದ್ದಾರೆ. ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಂದೆ ಹೇಗಿದೆ ಅಂತಂದ್ರೆ ಖಂಡಿತ ನಿನಗೆ ತಲುಪುತ್ತೆ ಅನ್ನೋ ಅರ್ಥದಲ್ಲಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಕಮಿಷನ್ ವರ್ ಆಲ್ ಮೆನ್ ಆಫ್ ದ ರೆಪ್ಯೂಟ್ for their impartiality in justice, and as they were gentlemen chosen by the god to look after the interest of the race, less adequately endowed with the teeth and claws
He might rest assured that they would investigate the matter with the greatest care and report impartially. ನೋಡಿ ಹೇಳ್ತಾ ಇದ್ದಾರೆ. ಆಮೇಲೆ ನೀನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಗುಡಿಸಲು ನಿನಗೆ ಸೇರ್ಬೇಕಾಗಿತ್ತು ಅಂದ್ರೆ 100% ನಿನಗೆ ಸೇರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ, ಈ ಕಮಿಷನ್ ಅಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರಾಣಿಗಳಿದಾವಲ್ಲ, ಈ ಕಮಿಷನ್ಗೆ ಅವರೆಲ್ಲರೂ ಕೂಡ ಭಗವಂತನೇ ಅವ್ರನ್ನ ಆಯ್ಕೆ ಮಾಡಿರೋದು ಅಂತ ಈ ತರ ಹೇಳ್ಬಿಡ್ತಾರೆ. ಅಲ್ಲಿ ಭಗವಂತನೇ ನೋಡಿ, ಆಸ್ ದವರ್ ಜೆಂಟ್ಲ್ಮೆನ್ ಚೂಸನ್ ಬೈ ದ ಗಾಡಿನ ಅಂದ್ರೆ ಭಗವಂತನೇ ಚಾಯ್ಸ್ ಮಾಡಿರ್ತಕ್ಕಂತಹ, ಭಗವಂತನೇ ಚೂಸ್ ಮಾಡಿರ್ತಕ್ಕಂತಹ ಪ್ರಾಣಿಗಳವಾಗಿದ್ದಾವೆ. ಟು ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಆಫ್ ದ ರೇಸ್ ಲೆಸ್ ಅಡಿಕ್ಯೂಟ್ಲಿ ಎಂಡೋಡ್ ವಿತ್ ದ ಟೀತ್ ಅಂಡ್ ಕ್ಲಾಸ್. ಓಕೆ, ಅದಕ್ಕೋಸ್ಕರನೇ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಭಗವಂತನೇ ಚಾಯ್ಸ್ ಮಾಡಿದ್ದಾನೆ ಅಂತ ಹೆಂಗ್ ಹೇಳ್ತೀರಾ ಅಂತ ಕೇಳಿದ್ರೆ, ಅವರ ಹಲ್ಲುಗಳು ನೋಡಿ ಮತ್ತೆ ಅವರ ಕ್ಲಾಸ್ ಅನ್ನ ನೋಡಿ, ಉಗುರುಗಳು ಮತ್ತೆ ಹಲ್ಲುಗಳನ್ನು ನೋಡಿ ಎಷ್ಟು ವಿಶಿಷ್ಟವಾಗಿದೆ. ಯಾಕೆ ಹೇಳಿ? ಯಾಕೆ ಅಂತಂದ್ರೆ, ಕಾಡಿನಲ್ಲಿ ಎಲ್ಲರೂ ಕೂಡ ಸೌಹಾರ್ದಯುತವಾಗಿರ್ತಕ್ಕಂಥ ಸಂಬಂಧ ನಡೆಸಬೇಕು ಅಂತ ಹೇಳಿದ್ರೆ ಇವರೊಂದಿಗೆ ನ್ಯಾಯ ಇದೆ, ಇವರು ನ್ಯಾಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರ ರಕ್ಷಣೆಗಾಗಿ ಟೀತು ನೋಡಿ. ನೀವು ಮನುಷ್ಯರಿಗಿದೇನಾ ಅದು? ಮನುಷ್ಯರಿಗೆ ಅಂತ ಹಲ್ಲುಗಳಿದಾವ, ನಮ್ಮ ತರ ಹಲ್ಲುಗಳಿದಾವ? ಮನುಷ್ಯರಾಗಿರ್ತಕ್ಕ ನಿಮಗೆ ನಮ್ಮಂತ ಕ್ಲಾಸ್ ಉಗುರುಗಳಿದಾವ? ಇಲ್ಲ ತಾನೆ. ಅಂದ್ರೆ ಭಗವಂತನೇ ಇವ್ರನ್ನೇ ಚಾಯ್ಸ್ ಮಾಡಿದಾನೆ. ಅದಕ್ಕೆ ಸಾಕ್ಷಿ ಅವರ ಬಾಯಲ್ಲಿರ್ತಕ್ಕಂಥ ಹಲ್ಲು ಮತ್ತೆ ಬೆರಳಲ್ಲಿರ್ತಕ್ಕಂಥ ಕ್ಲಾಸ್ಗಳಾಗಿದ್ದಾವೆ ಅಂತಬಿಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಓಕೆ, ವಾಟ್ ಹ್ಯಾಪನ್ ನೆಕ್ಸ್ಟ್? ಏನಾಯ್ತು ಮುಂದೆ ಅಂತ ಹೇಳಿದ್ರೆ, ಅಂಡ್ ಆಸ್ ದೇವರ್ ಜೆಂಟ್ಲ್ಮೆನ್ he might rest assured that they would investigate the matter with the greatest care and report impartially. ಭಗವಂತ ಇಂಥವ್ರನ್ನ ಸೃಷ್ಟಿ ಮಾಡಿಬಿಟ್ಟು ಅವನ ಆರಾಮ ಮಲ್ಕೊಂಡ್ಬಿಟ್ಟಿದ್ದಾನೆ. ಭಗವಂತ ಆರಾಮ ಮಲ್ಕೊಂಡ್ಬಿಟ್ಟಿದ್ದಾನೆ. Because God knows very well that these are the animals who are going to take care of all the animals in this forest and they are going to give the justice. ಓಕೆ, ಈ ಪ್ರಾಣಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ನ್ಯಾಯವನ್ನು ಒದಗಿಸ್ಕೊಡ್ತವೆ, ಇಂಪಾರ್ಷಿಯಲಿ, ಪಕ್ಷಪಾತವನ್ನು ಮಾಡೋದಿಲ್ಲ ಅಂತೇಳಿ ಇವ್ರನ್ನ ಸೃಷ್ಟಿ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ನಿನಗೇನು ಅಂಥದ್ದೇನು ಆಗಲ್ಲ, ನೀನು ಒಳ್ಳೇದೇ ಆಗುತ್ತೆ, ಗುಡ್ಸ್ ನಿನಗೆ ಸೇರ್ಬೇಕಂದ್ರೆ 100% ಸೇರುತ್ತೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಆಲ್ ದೀಸ್ ಅನಿಮಲ್ಸ್ ಟೋಲ್ಡ್ ಟು ದ ಮ್ಯಾನ್, ಮನುಷ್ಯನಿಗೆ ಅದನ್ನ ಹೇಳ್ತವೆ ಅಂತೇಳಿ. ಸರಿ, ಹಾಗಾದ್ರೆ ನೆಕ್ಸ್ಟ್ ಏನಾಯ್ತು? ಸರಿ ಆಯ್ತು, ಈಗ ಕೂತ್ಕೊಂಡ್ರೆ ಕಮಿಷನ್ ಸ್ಟಾರ್ಟ್ ಟು ಟೇಕ್ ದ ಎವಿಡೆನ್ಸ್. ವಿಚಾರಣಾ ಸಮಿತಿ ಪ್ರಾರಂಭ ಆಯಿತು. ದ ಹಾನರಬಲ್ ಮಿಸ್ಟರ್ ಎಲಿಫೆಂಟ್ ವಾಸ್ ಫಸ್ಟ್ ಕಾಲ್ಡ್. ಫಸ್ಟ್ ಆನೆನೇ ಕರೆದ್ರು. He came along with the superior air, brushing his tusks with a sapling which Mrs. Elephant had provided, and in an authoritative voice said, "Gentlemen of the jungle, there is no need for me to waste your valuable time in relating a story which I am sure all you know. I have always regarded it as my duty to protect the interests of my friends, and this appears to have caused the misunderstanding between myself and my friend here." He invited me to save his hut from being blown away by a hurricane. As the hurricane had gained access owing to the unoccupied space in the hut, I considered it necessary in my friend's own interest to turn the undeveloped space to a more economic use by sitting in it myself, a duty which any of you would undoubtedly have performed with the equal readiness in a similar circumstances. ನೋಡಿ, ಕಮಿಷನ್ ಕೂತ್ಕೊಳ್ತು. ದ ಫಸ್ಟ್ ಎಲಿಫೆಂಟ್ ವಾಸ್ ಕಾಲ್ಡ್. ಫಸ್ಟ್ ಆನೆನ ಕಳೆದ್ರು. ಆನೆ ಬಾರಯ್ಯ, ನಿನ್ನ ಸಮಸ್ಯೆ ಏನು ಹೇಳು, ನಿನ್ನ ವಿಚಾರಗಳೇನಿದಾವೆ ಹೇಳು ಅಂತಬಿಟ್ಟು ಆನೆಗೆ ಕರೀತಾರೆ. ಆನೆ ಹೆಂಗೆ ಬರ್ತಾರೆ ಅಂದ್ರೆ, ಈ ಕೇಮ್ ಅಲಾಂಗ್ ವಿತ್ ದ ಸುಪೀರಿಯರ್ ಏರ್, ಬ್ರಷಿಂಗ್ ಇಸ್ ಟಸ್ಕ್ಸ್ ವಿತ್ ಎ ಸ್ಯಾಪ್ಲಿಂಗ್ ವಿಚ್ ಮಿಸಸ್ ಎಲಿಫೆಂಟ್ ಹ್ಯಾಡ್ ಪ್ರೊವೈಡೆಡ್ ಅಂಡ್ ಇನ್ ಅನ್ ಅಥಾರಿಟಿ ವಾಯ್ಸ್ ಸೆಡ್. ಓಕೆ, ಆನೆ ಹೆಂಗ್ ಬರ್ತದೆ ಅಂತಂದ್ರೆ, ಆನೆ ಬಹಳ ಸುಪೀರಿಯರ್ ಆಗಿ ಬರ್ತದೆ. ಆ ಕಡೆ ಈ ಕಡೆ ಗಾಳಿ ಹಿಂಗೆ ಬೀಸ್ಕೊಳ್ತಾ, ಕಿವಿಯಿಂದ ಗಾಳಿಗಳನ್ನು ಈ ತರ ಬೀಸ್ಕೊಳ್ತಾ ಬರ್ತಾ ಇದೆ. ಮತ್ತೇನ್ ಮಾಡ್ತಾ ಇದೆ? ಬ್ರಷಿಂಗ್ ಇಸ್ ಟಸ್ಕ್, ಆ ಬ್ರಷ್ ಮಾಡ್ಕೊಂಡು ಬರ್ತಾ ಇದೆ. ತನ್ನ ಕೋರೆ ಹಲ್ಲುಗಳನ್ನ ಬ್ರಷ್ ಮಾಡ್ಕೊಂತ ಬರ್ತಾ ಇದೆ. ಆ ಬ್ರಷ್ ಏನಪ್ಪಾ ಅಂತಂದ್ರೆ, ಯಾವ್ದೋ ಒಂದು ಸಣ್ಣ ಗಿಡ ಇತ್ತು, ಆ ಗಿಡದಿಂದ ಏನ್ ಮಾಡ್ತಾ ಇದೆ ಅಂತಂದ್ರೆ ಹಲ್ಲು ಉಚ್ಕೊಂತ ಬರ್ತಾ ಇದೆ. ಆ ಗಿಡವನ್ನ, ಆ ಸಸಿಯನ್ನ, ಆ ಸ್ಯಾಪ್ಲಿಂಗ್ ಅನ್ನ, ದಟ್ ಸ್ಯಾಪ್ಲಿಂಗ್ ವಾಸ್ ಗಿವನ್ ಬೈ ಹಿಸ್ ವೈಫ್, ತನ್ನ ಹೆಂಡತಿ ಮಿಸ್ಸಸ್ ಎಲಿಫೆಂಟ್ ಕೊಟ್ಟಿದ್ದು. ಆ ಮಿಸ್ಸಸ್ ತನ್ನ ಹೆಂಡತಿ ಕೊಟ್ಟಿರ್ತಕ್ಕಂಥ ಸ್ಯಾಪ್ಲಿಂಗ್ ಅನ್ನ, ಸಸಿಯನ್ನ ತಗೊಂಡ್ಬಿಟ್ಟು ಹಿಂಗ್ ಉಜ್ಕೊಂತ, ಅಂದ್ರೆ ಏನನ್ನ, ತನ್ನ ಟಸ್ಕ್ ಅನ್ನ, ತನ್ನ ಕೋರೆ ಹಲ್ಲನ್ನ ಉಜ್ಕೊಳ್ತಾ ಬರ್ತಾ ಇತ್ತು ಅದು. ಅಂಡಿನ ಅಥಾರಿಟಿ ವಾಯ್ಸ್ ಸೆಡ್, ಬಂದ್ ನಿಂತ್ಕೊಂಡು ಹೇಳ್ಬಿಡ್ತಂತೆ. ಏನಂತ ಹೇಳ್ತು ಗೊತ್ತಾ? ಆನೆ ನೋಡಿ ಎಷ್ಟು ಕಪಟಿಗಳಿದಾವೆ ಅಂದ್ರೆ ಹೇಳ್ತದೆ, "Gentlemen of the jungle,
There is no need for me to waste your valuable time in relating a story which I am sure all you know. ಹೇಳ್ತಾನೆ, ಎಲ್ಲ ಕಾಡಿನ ಮಹಾನುಭಾವರೇ, ಹೇಳ್ತಾ ಇದೆ, ಮಹನೀಯರೇ, ಎಲ್ಲ ಕಾಡಿನ ಮಹನೀಯರೇ ಮತ್ತು ಮಹಾನುಭಾವರೇ, ನಿಮ್ಮ ಸಮಯವನ್ನು ಹರಣ ಮಾಡಲಿಕ್ಕೆ ನಾನು ತಯಾರಿಲ್ಲ. ಯಾಕಂದ್ರೆ ಇಡೀ ಕಥೆನೇ ನಿಮಗೆ ಸಂಪೂರ್ಣ ಗೊತ್ತಿದೆ. ಮತ್ತು 1, 2, 3, 4 ABCD ಎಲ್ಲ ಹೇಳ್ಕೊಳ್ತಾ ಹೋಗೋದಿಲ್ಲ, ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ತಾನೆ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನೋಡ್ರಿ ಅಂತಬಿಟ್ಟು ಹೇಳ್ತದೆ. ಐ ಹ್ಯಾವ್ ಆಲ್ವೇಸ್ ರಿಗಾರ್ಡೆಡ್ ಇಟ್ ಆಸ್ ಮೈ ಡ್ಯೂಟಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೈ ಫ್ರೆಂಡ್ಸ್. ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ ನೋಡಿ. ನನ್ನ ಪ್ರಕಾರವಾಗಿ ನಾನು ಮೊದಲು ಇಂಟ್ರೆಸ್ಟ್ ಯಾರಿಗೆ ಕೊಡ್ತೀನಿ ಅಂದ್ರೆ, ನನ್ನ ಸ್ನೇಹಿತರು ಚೆನ್ನಾಗಿರ್ಬೇಕು. ಆ ಮನುಷ್ಯ ನನ್ನ ಸ್ನೇಹಿತ, ಅವನು ಚೆನ್ನಾಗಿರ್ಬೇಕು. ಅವನು ಚೆನ್ನಾಗಿರ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆನೋ ನಾನು ಅದನ್ನು ಮಾಡಬೇಕು ಅಂತೇಳಿ. ಐ ಹ್ಯಾವ್ ಆಲ್ವೇಸ್ ರಿಗಾರ್ಡೆಡ್ ಇಟ್ ಆಸ್ ಮೈ ಡ್ಯೂಟಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೈ ಫ್ರೆಂಡ್ಸ್. ಓಕೆ, ಫಸ್ಟ್ ಐ ವುಡ್ ಲೈಕ್ ಟು ಹೆಲ್ಪ್ ಮೈ ಫ್ರೆಂಡ್ಸ್. ನನ್ನ ಸ್ನೇಹಿತರಿಗೆ ನಾನು ಏನು ಮಾಡಬೇಕು, ಸಹಾಯ ಮಾಡಬೇಕು, ಅವರಿಗೆ ಒಳ್ಳೇದು ಮಾಡಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದ್ರೆ, ಅಂಡ್ ದಿಸ್ ಅಪಿಯರ್ಸ್ ಟು ಹ್ಯಾವ್ ಎ ಕಾಸ್ಡ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಮೈ ಸೆಲ್ಫ್ ಅಂಡ್ ಮೈ ಫ್ರೆಂಡ್ ಇಯರ್. ನಾನು ನನ್ನ ಸ್ನೇಹಿತ ಚೆನ್ನಾಗಿರ್ಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಮೋಸ್ಟ್ಲಿ ನನ್ನ ಈ ಒಂದು ಭಾವನೆನೇ ನಮ್ಮಿಬ್ಬರ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿದೇನೋ ಅಂತ ಅನ್ಕೊಳ್ತಾ, ಅವ್ನಿಗೆ ಒಳ್ಳೇದು ಮಾಡಲಿ ಅಂತ ಬಿಟ್ಟು ನಾನು ಅನ್ಕೊಂಡಲ್ಲ, ಅವ್ನಿಗೆ ಒಳ್ಳೇದಾಗ್ಲಿ ಅಂತ ನಾನು ಏನೋ ಒಂದು 4 ಒಳ್ಳೆ ಕೆಲಸ ಮಾಡಿದ್ನಲ್ಲ, ಅದೇ ದೊಡ್ಡ ತಪ್ಪಾಗ್ಬಿಡ್ತಾನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ನೋಡಿ ಏನಾಯ್ತು ಅಂತಂದ್ರೆ, ಈ ಇನ್ವೈಟೆಡ್ ಮೀ ಟು ಸೇವ್ ಈಸ್ ಆರ್ಟ್ ಫ್ರಮ್ ಬೀಯಿಂಗ್ ಬ್ಲೌನ್ ಅವೇ ಬೈ ಅ ಹರಿಕೇನ್. ಆಕ್ಚುಲಿ ಅವನೇ ನಾನು ಕರೆದದ್ದು. ನೋಡಿ ಯಾರು ಹೇಳ್ತಾ ಇದೆ, ಆಕ್ಚುಲಿ ದ ಮ್ಯಾನ್ ಓನ್ಲಿ ಕಾಲ್ಡ್ ಮೀ and that man has told me that to save his hut from being blown away by a hurricane. ಜೋರಾಗಿ ಚಂಡಮಾರುತ ಬೀರುತ್ತಲ್ಲ, ಜೋರ ಗಾಳಿ, ಚಂಡಮಾರುತದಂತ ಗಾಳಿ ಜೋರಾಗಿ ಬೀಸ್ತಾ ಇತ್ತಲ್ಲ, ಅವನ ಗುಡಿಸಲು ಒಳಗಡೆಗೆ, ಆ ಗುಡಿಸಲು ಅಂತಕ್ಕಂಥದ್ದು ಚಂಡಮಾರುತಕ್ಕೆ ಏನಾಗ್ಬೋದು ಅಂತಂದ್ರೆ ಬೀಸಿ ಕಿತ್ಕೊಂಡು ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ಅವನ ಮನುಷ್ಯ ಕರೆದ, ನೋಡಪ್ಪ ಜೋರಾಗಿ ಚಂಡಮಾರುತ ಏನಾದ್ರೂ ಗಾಳಿ ಬೀಸ್ತು ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನನ್ನ ಗುಡಿಸಲು ಕಿತ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೋಸ್ಕರನೇ as a hurricane had gained access owing to the unoccupied space in the hut, I considered it necessary my friends' own interest to turn the undeveloped space to a more economic use by sitting in it myself. ಅದಕ್ಕೋಸ್ಕರ ಅವನು ಹೇಳ್ದ, ಗಾಳಿ ಆರೋಗ್ಬಿಡ್ತದೆ, ಅದಕ್ಕೋಸ್ಕರ ಆನೆ ನೀನು ಬಂದು ಒಳಗಡೆ ಕುತ್ಕೊಂಡ್ಬಿಡು. ಅನ್ಡೆವಲಪ್ಡ್ ಸ್ಪೇಸ್ ಏನಿದೆಯಲ್ಲ ಅಂದ್ರೆ, ಯಾಕಂದ್ರೆ ನನ್ನ ಒಂದು ಗುಡಿಸಲ ಒಳಗಡೆಗೆ ದೊಡ್ಡ ದೊಡ್ಡ ಸಾಮಾನುಗಳು, ಭಾರವಾಗಿರ್ತಕ್ಕಂಥ ಯಾವುದೇ ವಸ್ತುಗಳು ಇಲ್ಲ. ಭಾರವಾದ ವಸ್ತುಗಳು ಇತ್ತು ಅಂದ್ರೆ ಚಂಡಮಾರುತ ಬಂದರೂ ಕೂಡ ಗುಡಿಸಲು ಕಿತ್ಕೊಂಡು ಹೋಗಲ್ಲ. ಬಟ್ ನನ್ನ ಹಟ್ ನಲ್ಲಿ ಏನು ಅಂತ ದ ವೇಯಬಲ್ ಥಿಂಗ್ಸ್ ಇಲ್ಲ, ನೀನು ಬಂದು ಒಳಗೆ ಕುತ್ಕೊಂಡ್ಬಿಡು ಅಂತಬಿಟ್ಟು ಮನುಷ್ಯನ ಕರೆದು ನನಗೆ. ಅದಕ್ಕೋಸ್ಕರ ನಾನು ಒಳಗೂ ಕೂತ್ಕೊಂಡು ಅವನಿಗೆ ಏನೂ ಆಗ್ಬಾರ್ದು ಅಂತ ನಾನು ಮಾಡಿದ ತಪ್ಪ ಅಂತ ಬಿಟ್ಟು ಅವನಿಗೆ ಕೇಳ್ತಾ ಇದೆ. ಮನುಷ್ಯನಿಗೆ ಬಹಳ ಬೇಜಾರಾಗ್ಬಿಡ್ತದೆ. ಮೈ ಫ್ರೆಂಡ್ಸ್ ಓನ್ ಇಂಟ್ರೆಸ್ಟ್ ಟು ಟರ್ನ್ ದ ಅನ್ಡೆವಲಪ್ಡ್ ಸ್ಪೇಸ್ ಟು ಎ ಮೋರ್ ಎಕನಾಮಿಕ್ ಯೂಸ್ ಬೈ ಸಿಟ್ಟಿಂಗ್ ಇಟ್. ಅದಕ್ಕೋಸ್ಕರ ನಾವು ಒಳಗೂ ಕೂತ್ಕೊಂಡೆ. ಎ ಡ್ಯೂಟಿ ವಿಚ್ ಎನಿ ಆಫ್ ಯು ಅನ್ಡೌಟೆಡ್ಲಿ ಹ್ಯಾವ್ ಪರ್ಫಾರ್ಮ್ಡ್ ವಿತ್ ಈಕ್ವಲ್ ರೆಡಿನೆಸ್ ಇನ್ ಎ ಸಿಮಿಲರ್ ಸರ್ಕಮ್ಸ್ಟೆನ್ಸಸ್. ನಿಮ್ಮ ಸ್ನೇಹಿತರುಗಳಿಗೆ ಏನಾದರೂ ಈ ತರ ಸಮಸ್ಯೆಗಳಾಗಿತ್ತು ಅಂದ್ರೆ ನೀವು ಸಹಾಯ ಮಾಡ್ತಿದ್ರಲ್ಲ, ಹೇಳ್ರಿ, ನಾನು ಮಾಡಿ ಸರಿನಾ ತಪ್ಪ ಹೇಳ್ರಿ ಅಂತೇಳ್ಬಿಟ್ಟು ಆನೆ ಹೇಳ್ಬಿಡ್ತದೆ. ಯಾಕಂದ್ರೆ ರೆಸ್ಟ್ ಆಫ್ ಅನಿಮಲ್ಸ್ ಡು ನಾಟ್ ನೋ ವಾಟ್ ಆಕ್ಚುಲಿ ಹ್ಯಾಪನ್ಡ್. ಓಕೆ, ರೆಸ್ಟ್ ಆಫ್ ದ ಅನಿಮಲ್ಸ್ ಡು ನಾಟ್ ನೋ ಎನಿಥಿಂಗ್ ವಾಟ್ ಆಕ್ಚುಲಿ ಹ್ಯಾಪನ್ಡ್ ಬಿಫೋರ್ ದಿಸ್. ಇದಕ್ಕಿಂತ ಮುಂಚೆ ಏನ್ ನಡೀತು ಅಂತಂದ್ರೆ ನನ್ ಆಫ್ ದ ಅನಿಮಲ್ ನೋಸ್ ಅಬೌಟ್ ಇಟ್. ಯಾವ ಅನಿಮಲ್ಗೂ ಕೂಡ ಗೊತ್ತಿಲ್ಲ. ಓಕೆ, ಇದನ್ನೆಲ್ಲ ಕೇಳಿಸ್ಕೊಳುತ್ತಲ್ಲ ಎಲಿಫೆಂಟ್. ಸರ್, ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಕ್ಕಂತಹ ಪ್ರಾಣಿಗಳಿದ್ವಲ್ಲ, ಆಫ್ಟರ್ ಹಿಯರಿಂಗ್ ದ ಹಾನರಬಲ್ ಮಿಸ್ಟರ್ ಎಲಿಫೆಂಟ್ಸ್ ಕನ್ಕ್ಲೂಸಿವ್ ಎವಿಡೆನ್ಸ್, the commission called Mr. Hena and other elders of the jungle who all supported what Mr. Elephant had said. Then they called the man who began to give his own account of this dispute. ಇದಾದ ನಂತರ ಏನಾಯ್ತು ಅಂದ್ರೆ, ಈ ಆನೆಯ ಮಾತನ್ನೆಲ್ಲ ಕೇಳಿ, ಆನೆ ಏನ್ ಹೇಳ್ತಾ ಎಲ್ಲ ಕೇಳಿಬಿಟ್ಟು ರೆಸ್ಟ್ ಆಫ್ ಆಲ್ ಅನಿಮಲ್ಸ್ ಅವ್ನು ಮಾಡಿ ಸರಿ ಅಂತ ಎಲ್ಲೋ ಅನಿಸ್ತು ಒಂದ್ ಕಡೆಗೆ. ಕನ್ಕ್ಲೂಸಿವ್ ಎವಿಡೆನ್ಸ್ ಗೆ ಬಂದು ದ ಕಮಿಷನ್ ಕಾಲ್ಡ್ ಮಿಸ್ಟರ್ ಹೇನಾ ಅಂಡ್ ಅದರ್ಸ್. ಮಿಸ್ಟರ್ ಹೇನನು ಕೂಡ ಇದ್ರು, ಹೇನಾ ಮತ್ತೆ ರೆಸ್ಟ್ ಆಫ್ ಬೇರೆ ಬೇರೆ ಹಿರಿಯ ಅಧಿಕಾರಿಗಳು, ಹಿರಿಯ ಪ್ರಾಣಿಗಳನ್ನೆಲ್ಲ ಕರೆದ್ರಂತೆ. ಆಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಡ್ ಸೆಡ್. ಆ ಎಲ್ಲಾ ಪ್ರಾಣಿಗಳು ಮಿಸ್ಟರ್ ಎಲಿಫೆಂಟ್ ಗೆ ಜೈ ಅಂದು. ಎಸ್, ವಾಟ್ ಎವರ್ ಮಿಸ್ಟರ್ ಎಲಿಫೆಂಟ್ ಡಿಡ್, ಎವ್ರಿಥಿಂಗ್ ಇಸ್ ರೈಟ್. ಹಿ ಡಿಡ್ ವೆಲ್ ಫಾರ್ ಹಿಸ್ ಫ್ರೆಂಡ್. ಈವನ್ ಇಫ್ ವಿ ವರ್ ಇನ್ ದ ಸೇಮ್ ಪೊಸಿಷನ್ ವಿ ವುಡ್ ಆಲ್ಸೋ ಡೂ ದ ಸೇಮ್ ಥಿಂಗ್. ನಾವು ಅದೇ ಕೆಲಸ ಮಾಡ್ತಾ ಇದ್ವಿ. ಆನೆ ನೀನು ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂತ ಬಿಟ್ಟು ಎಲ್ಲ ಅನಿಮಲ್ಸ್ಗಳು ಹೇಳ್ತದೆ.
then they then called the man who began to give his own account of the dispute. ಆವಾಗ ಮನುಷ್ಯ ಬಾರಪ್ಪಿಲಿ, ಸರಿ ಆನೆ ಮಾಡಿದೆಲ್ಲ ಕರೆಕ್ಟ್ ಇದೆ ಅನ್ಸುತ್ತೆ, ಸರಿ ನಿಂದು ಏನಾದ್ರೂ ವಾದ ಇರ್ಬೇಕಲ್ವಾ, ಗೋ ಹೆಡ್, ಏನು ಹೇಳ್ಬೇಕಂತದ್ದು ಹೇಳು ಅಂತ ಹೇಳ್ಬಿಟ್ಟು ಮನುಷ್ಯನಿಗೆ ಕೂಡ ಕರೀತವೆ. ಏನಾಗುತ್ತೆ, ಬಟ್ ದ ಕಮಿಷನ್ ಕಟ್ ಇಮ್ ಶಾರ್ಟ್. ಅವನಿಗೆ ಹೇಳಕ್ ಪ್ರಾರಂಭ ಮಾಡ್ತದೆ, ಬಟ್ ಹೇಳಕ್ ಕಂಟಿನ್ಯೂ ಬಿಡಲ್ಲ. ಇಲ್ಲ ರೀ ಒಂದ್ಸಲ ಹಂಗ ಬೇಡ, ನೀನೇನು ಹೇಳಕ್ ಹೋಗ್ಬೇಡ, ನಮಗೆಲ್ಲ ಅರ್ಥ ಆಯ್ತು, ಎಲಿಫೆಂಟ್ ಎಲ್ಲ ಹೇಳ್ತು, ಮತ್ತೆ ನೀನು ಹಳೆ ಕತೆ ಹೇಳಕ್ ಹೋಗ್ಬೇಡ, ಅಲ್ಲ ಆಕ್ಚುಲಿ ಏನು ಮಾತಾಡಬೇಡ ನೀನು, ಈ ತರ ಹೇಳಿ ಪ್ರಾರಂಭ ಮಾಡ್ಬಿಡುದು. ದೆನ್ they called the man who began to give his own account of the dispute, but the commission cut him short, saying, my good man, please confine yourself to relevant issues. We have already heard the circumstances from the various unbiased sources. ಅಪ್ಪ ಮನುಷ್ಯ, ನಿನ್ನ ತಪ್ಪುಗಳನ್ನು ಫಸ್ಟ್ ಒಪ್ಕೊಳ್ಳಪ್ಪ, ನಿನ್ನ ತಪ್ಪುಗಳನ್ನು ಫಸ್ಟ್ ಒಪ್ಕೊ ನೀನು. ನಾವು ಎಲ್ಲ ಕಡೆಯಿಂದ ಕೇಳಿದೀವಿ, ಹೊರಗಡೆಗೆಲ್ಲ ಕೇಳಿದೀವಿ, ಇಲ್ಲಿ ಎಲಿಫೆಂಟು ಹೇಳ್ತೋ ಹೊರಗಡೆಗೆಲ್ಲ ಗೊತ್ತೈತೆ ನಮಗೆ, ನೀನೇನು ವಿಶೇಷವಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ. You need not to tell anything about what actually happened. We collected all the information. We uncovered everywhere about you and about an elephant. Don't talk anymore. All we wish you to tell us is whether the undeveloped space in your heart was occupied by anyone else before Mr. Elephant assumed his position. ಅಲ್ಲಪ್ಪ ಅದೆಲ್ಲ ಬಿಟ್ಬಿಡು, ಒಂದು ಸಣ್ಣ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡು. ನಿಂದು ಖಾಲಿ ಗುಡಿಸ್ಲಿತ್ತಲ್ಲ, ಆ ಗುಡಿಸ್ಲು ಒಳಗಡೆಗೆ ಆನೆ ಬಂದು ಕುತ್ಕೊಳ್ತಲ್ಲ, ಆನೆ ಬಂದು ಕುತ್ಕೊಳ್ಳೋಕ್ಕಿಂತ ಮುಂಚೆ ಬೇರೆ ಯಾರಾದ್ರೂ ಇದ್ರ ಅಲ್ಲಿ, ಅಥವಾ ಬೇರೆ ಯಾವ್ದಾದ್ರು ತೂಕದ ವಸ್ತುಗಳಿದ್ವಾ ಅಲ್ಲಿ? ಇಲ್ಲ ತಾನೆ. ಇದ್ದಿದ್ರೆ ಆನೆ ಯಾಕೆ ಬರ್ತಾ ಇತ್ತು? ಅವು ಯಾವ ಇಲ್ಲ, ಅದಕ್ಕೋಸ್ಕರ ಆನೆ ಬಂದು ಕುತ್ಕೊಂತು. ಆನೆ ಬಂದು ಕುತ್ಕೊಂಡಿದ್ಕೊ ಚಂಡಮಾರುತ ಬೀಸಿದ್ರು ನಿನ್ ಗುಡಿಸ್ಲು ಏನೂ ಆಗಿಲ್ಲ, ಅಲ್ಲೇ ಕುತ್ಕೊಂಡತ್ತೆ. ನಿನಗೆ ಅವನು ಮಾಡಿದ್ದು ಒಳ್ಳೇದ ಕೆಟ್ಟದ್ದ? ಅವನು ವಾಟ್ ಎವರ್ ಯುವರ್ ಫ್ರೆಂಡ್ ಎಲಿಫೆಂಟ್ ಹ್ಯಾಸ್ ಡನ್, ಎವ್ರಿಥಿಂಗ್ ಈಸ್ ರೈಟ್ ಅಂತ ಹೇಳುತ್ತೆ. ದ ಮ್ಯಾನ್ ಬಿಗನ್ ಟು ಸೇ, ಅದು ಹಂಗಲ್ಲರಿ, ಅದು ಶಟ್ ಅಪ್, ನಮಗೆಲ್ಲ ಅರ್ಥ ಆಯ್ತು, ಸುಮ್ಮನಿದ್ ಬಿಡು ಅಂತಂದ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಾಯ್ತು, ಬಟ್ ದಿಸ್ ಈ ತರ ಆಗ್ಬಿಡ್ತದೆ, ಅಯ್ಯೋ ಏನಾರ ಮಾಡ್ಬೇಕಲ್ಲ ಅಂತ ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನಾಯ್ತು, ಬಟ್ ಅಟ್ ದಿಸ್ ಪಾಯಿಂಟ್ the commission declared that they had heard the sufficient evidence from both the sides and retired to consider their decision. ಹೀಗೆ ವಾದ ವಿವಾದಗಳನ್ನ ಆಲಿಸಿರ್ತಕ್ಕಂತಹ ಯಾರು ಮಿಸ್ಟರ್ ಫಾಕ್ಸ್ ಆಗಿರ್ಬೋದು, ಅಥವಾ ಕಮಿಷನ್ ಆಫ್ ಎನ್ಕ್ವೈರಿ ಇರ್ತಕ್ಕಂತಹ ಅಲಿಗೇಟರ್ ಆಗಿರ್ಬೋದು, ಬಫೆಲೋ ಆಗಿರ್ಬೋದು, ಮತ್ತೆ ಯಾರು ಫಾಕ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಒಂದು ಡಿಸಿಷನ್ಗೆ ಬರ್ತಾರೆ. ಎವಿಡೆನ್ಸ್ ಫ್ರಮ್ ಬೋತ್ ಸೈಡ್ಸ್, ಎರಡೂ ಕಡೆಯಿಂದ ವಾದ ವಿವಾದಗಳನ್ನ ವೀಕ್ಷಣೆ ಮಾಡಿದ ನಂತರವಾಗಿ, ಕೇಳಿದ ನಂತರವಾಗಿ ಏನ್ ಮಾಡಿದ್ರು, ಆಫ್ಟರ್ ಎಂಜಾಯಿಂಗ್ ಅ ಡೆಲಿಷಿಯಸ್ ಮೀಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ದ ಹಾನರಬಲ್ ಮಿನಿಸ್ಟರ್ ಎಲಿಫೆಂಟ್, ದೇ ರೀಚ್ಡ್ ದೇರ್ ವೆರ್ಡಿಕ್ಟ್. ಎಲ್ಲ ಆಯಿತು, ಸರಿ ಆಯಿತು. ವಾದ ವಿವಾದಗಳನ್ನು ಗಮನಿಸಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಒಂದು ಕನ್ಕ್ಲೂಷನ್ಗೆ ಬರಬೇಕಾಗಿತ್ತು, ಒಂದು ತೀರ್ಪಿಗೆ ಬರಬೇಕಾಗಿತ್ತು. ತೀರ್ಪು ಬರೋಕ್ಕಿಂತ ಮುಂಚೆ ಈ ಆನೆ ಒಂದು ಒಳ್ಳೆ ಮೀಲನ್ನ, ಒಂದು ಪಾರ್ಟಿ ಅರೇಂಜ್ಮೆಂಟ್ ಮಾಡಿತ್ತು. ಮೀಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ದ ಮಿಸ್ಟರ್ ಎಲಿಫೆಂಟ್. ಮಿಸ್ಟರ್ ಎಲಿಫೆಂಟ್ ತನ್ನ ಖರ್ಚಿನಿಂದ ಒಳ್ಳೆ ಅಡಿಗೆ ಮಾಡಿಸಿತ್ತು, ಒಳ್ಳೆ ಅಡಿಗೆ, ಚೆನ್ನಾಗಿ ಊಟ ಮಾಡಿದ್ವು ಎಲ್ಲ ಪ್ರಾಣಿಗಳು. ಊಟ ಮಾಡಿ ಬರಪ್ಪ ಕೂತ್ಕೊಳ್ರಪ್ಪ, ತೀರ್ಮಾನಕ್ಕೆ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು, ನಾವ್ ಇಟ್ ಇಸ್ ಟೈಮ್ ಟು ಪ್ರೆಡಿಕ್ಟ್, ಮೀನ್ಸ್ ವೆರ್ಡಿಕ್ಟ್ ಅನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ, ತೀರ್ಪನ್ನು ಕೊಡ್ತಾ ಇದ್ದಾರೆ. ಕಾಲ್ ದ ಮ್ಯಾನ್, ಮನುಷ್ಯನ ಕರೆದು, ಬಾರ ಇಲ್ಲಿ, ಅಂಡ್ ಡಿಕ್ಲೇರ್ಡ್ ಆಸ್ ಫಾಲೋಸ್. ಮತ್ತೆ ಡಿಕ್ಲೇರ್ ಮಾಡ್ತಾರೆ, ಬಾರ ಇಲ್ಲಿ ಕುತ್ಕೊಳ್ಳಯ್ಯ. ಏನ್ ಗೊತ್ತಾ, in our opinion this dispute has arisen through a regrettable misunderstanding due to the backwardness of your ideas. ನಿನ್ನ ಐಡಿಯಾಗಳಿದಾವಲ್ಲ, ನಿನ್ನ ಥರ್ಡ್ ಕ್ಲಾಸ್ ಐಡಿಯಾಗಳಿದಾವಲ್ಲ, ನಿನ್ನ ಹಿಂದುಳಿರ್ತಕ್ಕಂತಹ ಉಪಾಯಗಳಿದಾವಲ್ಲ, ಅದರಿಂದ ಈ ಒಂದು ವಿಷಾದನೀಯವಾಗಿರ್ತಕ್ಕಂಥ ಸಂಗತಿ ಅನ್ನುವಂಥದ್ದು ನಮ್ಮ ಕಾಡಿನಲ್ಲಿ ನಡೆದೋಗ್ಬಿಟ್ಟಿದೆ. ಇದು ನಿನ್ನ ಏನದು ಅವಿದ್ಯಾವಂತಿಕೆಯಿಂದ ಆಗಿರ್ತಕ್ಕಂಥದ್ದು. ನಿನ್ನ ಒಂದು ದಡ್ಡತನದಿಂದ, ನಿನ್ನ ಒಂದು ದಡ್ಡತನದಿಂದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಂದ್ಬಿಟ್ಟಿದೆ. ವಿ ಕನ್ಸಿಡರ್ ದಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಸ್ ಫುಲ್ಫಿಲ್ಡ್ ಇಸ್ ಸ್ಯಾಕ್ರೆಡ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್. ಅಂದರೆ ನಿನ್ನ ರಕ್ಷಣೆಗಾಗಿ ಎಲಿಫೆಂಟ್ ಅನ್ನುವಂಥದ್ದು ಆ ಗುಡಿಸಲ ಒಳಗಡೆಗೆ ಕೂತ್ಕೊಂಡಿದ್ದು ಬಹಳಷ್ಟು ಸತ್ಯವಾಗಿದೆ, ಕರೆಕ್ಟ್ ಆಗಿದೆ, ನ್ಯಾಯಯುತವಾಗಿದೆ. As it is clearly for your good that the space should be put its most economic use. ಆನೆ ಒಳ್ಳೆ ಕೆಲಸ ಮಾಡಿದೆ. ಆನೆ ಅನ್ನುವಂಥದ್ದು ಒಳಗಡೆ ಕೂತ್ಕೊಂಡು ಒಳ್ಳೆ ಕೆಲಸವನ್ನ ಮಾಡಿದೆ. ಇದು ನಿನ್ನ ರಕ್ಷಣೆಗಾಗಿ, ನಿನ್ನ ಗುಡಿಸಲ ರಕ್ಷಣೆಗಾಗಿ ಮಾಡಿದೆ. ಅಂಡ್
You yourself have not yet reached the stage of the expansion which would enable you to fill it. We consider it necessary to arrange a compromise to the suit both parties. Mr. Elephant shall continue his occupation of your hut, but we give you permission to look for a site where you can build another hut more suited to your needs, and we will see that you are well protected. ಅದಕ್ಕೋಸ್ಕರ but whatever elephant did, he did it in your interest, to protect your interest. ನಿನ್ನ ರಕ್ಷಣೆಗಾಗಿ, ನಿನ್ನ ಆಸಕ್ತಿಗಳ ರಕ್ಷಣೆಗಾಗಿ, ನಿನ್ನ ಗುಡಿಸಲ ರಕ್ಷಣೆಗಾಗಿ ಆನೆ ಅನ್ನುವಂಥದ್ದು ಸರಿಯಾಗಿರುವಂಥ ಕೆಲಸವನ್ನ ಮಾಡಿದೆ. ದ ಎಲಿಫೆಂಟ್ ಡಿಡ್ ದ ರೈಟ್ ಥಿಂಗ್, ಓಕೆ, ಬಟ್ ಯು ಶುಡ್ ನಾಟ್ ಬ್ಲೇಮ್ ಅಬೌಟ್ ಇಟ್. ಬಟ್ ವಿ ಆರ್ ಗೋಯಿಂಗ್ ಟು ಕಮ್ ಟು ದ ಕನ್ಕ್ಲೂಷನ್ ದಟ್ ಹಟ್ ಬಿಲಾಂಗ್ಸ್ ಟು ಎಲಿಫೆಂಟ್. ಹಾಗಾಗಿ ಈ ಗುಡಿಸಲು ಅನ್ನುವಂಥದ್ದು ಆ ಒಂದು ಆನೆಗೆ ಸೇರ್ಬೇಕಾಗಿರ್ತಕ್ಕಂಥದ್ದು, ಆನೆಗೆ ಸೇರ್ಲದು. ಆದರೆ ನಾವು ನಿಮಗೊಂದು ಪರ್ಮಿಷನ್ ಅನ್ನ ಕೊಡ್ತೀನಿ. we are the inquiry of this commission are going to give you we are going to give you advice. ಒಂದು ಅಡ್ವೈಸ್ ಅನ್ನ ಕೊಡ್ತೀವಿ. ಅಕಾರ್ಡಿಂಗ್ ಟು ದಟ್ ಅಡ್ವೈಸ್ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಮತ್ತು ಒಂದು ಪರ್ಮಿಷನ್ ಕೊಡ್ತೀವಿ. ಏನ್ ಗೊತ್ತಾ, ಈ ಕಾಡಿನ ಯಾವ್ದಾದ್ರೂ ಒಂದು ಭಾಗದಲ್ಲಿ ಒಂದು ಸೈಟ್ ಅನ್ನ ನೋಡ್ಕೊ, ನೀನೆ ಬೇರೆದು. ಈ ಗುಡಿಸಲು ಬಿಟ್ಬಿಡು. ಈ ಗುಡಿಸಲು ನ್ಯಾಯಯುತವಾಗಿ ಆನೆಗೆ ಸೇರ್ಬೇಕು, ಆನೆಗೆ ಹೋಗ್ಲಿ. ಆದ್ರೂ ಆನೆ ಮೇಲೆ ನೀನು ಅಪವಾದಗಳನ್ನ ಹೊರಿಸಿದೀಯಾ, ಅದಕ್ಕೋಸ್ಕರ ದಟ್ ಹಾರ್ಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಇನ್ ಯುವರ್ ಅಕೌಂಟ್. ಈಗ ನಿನಗೆ ಅದು ಸೇರುವಂಥದ್ದಲ್ಲ ಸೈಟ್ ವೇರ್ ಯು ಕ್ಯಾನ್ ಬಿಲ್ಡ್ ಅನದರ್ ಹಟ್ ಮೋರ್ ಸೂಟೆಡ್ ಟು ಯುವರ್ ನೀಡ್ಸ್. ನಿನಗೆ ಹೆಂಗ್ ಬೇಕೋ ಹಂಗೆ ಒಂದು ಒಳ್ಳೆ ಗುಡಿಸಲನ್ನ ಕಟ್ಕೋ ಹೋಗು. ಸೈಟ್ಗಳು ಭಾಳ ಅದು, ಯಾವ್ದಾದ್ರು ಒಂದು ಒಳ್ಳೆ ಸೈಟ್ ನೋಡ್ಕೊಂಡು ಒಂದು ಒಳ್ಳೆ ಗುಡಿಸಲನ್ನ ಬೇಕಾದ್ರೆ ಕಟ್ಕೋ ಹೋಗು. ನಿನಗೆ ಹೆಂಗ್ ಬೇಕು ಆ ಥರ ಕಟ್ಸ್ಕೊ ಹೋಗು. ಅಂಡ್ ವಿ ವಿಲ್ ಸಿ ದಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್. ಹೋಗಿ ಕಟ್ಸ್ಕೊಂಡು ಕಟ್ಕೊ ನೋಡು. ಅಲ್ಲಿ ನಿನಗೆ ಪ್ರೊಟೆಕ್ಷನ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಸಹಾಯ ಮಾಡಬೇಕಾಯ್ತು, ನಾವಂತೂ ಯಾವಾಗಲೂ ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ ಅಂತ ಹೇಳ್ಬಿಟ್ಟು ಇಂತಹ ಒಂದು ತೀರ್ಮಾನವನ್ನು ಕೊಡ್ತಾರೆ. ದಿಸ್ ವರ್ಡಿಕ್ಟ್ ಈಸ್ ನಾಟ್ ಇನ್ ದ ಫೇವರ್ ಆಫ್ ದ ಮ್ಯಾನ್. ದಿಸ್ ವರ್ಡಿಕ್ಟ್ ಈಸ್ ನಾಟ್ ಇನ್ ದ ಫೇವರ್ ಆಫ್ ದ ಜಸ್ಟಿಸ್. ದಿಸ್ ವರ್ಡಿಕ್ಟ್ ಈಸ್ ನಾಟ್ ಇನ್ ದ ಫೇವರ್ ಆಫ್ ದ ಗುಡ್. ದ ವರ್ಡಿಕ್ಟ್ ಈಸ್ ಇನ್ ದ ಫೇವರ್ ಆಫ್ ಬ್ಯಾಡ್, ಇನ್ ದ ಫೇವರ್ ಆಫ್ ಆನ್ ಎಲಿಫೆಂಟ್, ಇನ್ ದ ಫೇವರ್ ಆಫ್ ಇನ್ಜಸ್ಟಿಸ್. ಈ ತರ ಒಂದು ಘಟನೆ ನಡೀತದೆ. ಆ ಮನುಷ್ಯನಿಗೆ ಎಷ್ಟು ದುಃಖ ಆಗಿರಬಾರ್ದು. ಹಾಗಾದ್ರೆ ದೆನ್ ವಾಟ್ ದ ಮ್ಯಾನ್ ಡಿಡ್, ಹಾಗಾದ್ರೆ ಮನುಷ್ಯ ಮುಂದೆ ಏನ್ ಮಾಡ್ತಾನೆ ಅನ್ನೋದನ್ನ we are going to discuss that in the forthcoming class. In the next video we shall have a discussion on that. Okay, thank you, have a nice day.